ಜಮಖಂಡಿ ವ್ಯಾಪ್ತಿಯ ಕೃಷ್ಣಾ ನದಿಯ ದಂಡೆಯ ರೈತರಿಗೆ ಕೇವಲ 1 ಗಂಟೆ ವಿದ್ಯುತ್ ಒದಗಿಸಲು ಡಿಸಿ ಆದೇಶ. ರೈತರಿಗೆ ತುಂಬಾ ಸಂಕಷ್ಟ. ಶಾಸಕ ಜಗದೀಶ್ ಗುಡಗುಂಟಿ. ಜಮಖಂಡಿ ತಾಲೂಕಿನ ಕೃಷ್ಣಾ ನದಿಯ ದಂಡೆಯ ರೈತರ ಪಂಪ್ಸೆಟ್ಗಳಿಗೆ ಕೇವಲ 1 ಗಂಟೆ ವಿದ್ಯುತ್ ಒದಗಿಸಲು ಡಿಸಿ ಆದೇಶ. ರೈತರಿಗೆ ತುಂಬಾ ಸಂಕಷ್ಟ ಎದುರಾಗುತ್ತದೆ. ಬದಲಾಗಿ ದಿನಕ್ಕೆ 5 ಗಂಟೆ ವಿದ್ಯುತ್ ಒದಗಿಸಲು ದಿನಾಂಕ 1-4-2024 ಸಾಯಂಕಾಲ 4 ಗಂಟೆಗೆ ನಗರದ ತಾಲೂಕಾ ಆಡಳಿತ ಸೌಧದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರಿಗೆ ಜಮಖಂಡಿಯ ಶಾಸಕ ಜಗದೀಶ್ ಗುಡಗುಂಟಿ ಮತ್ತು ರೈತ ಮುಖಂಡರು ಸೇರಿ ಮನವಿ ಸಲ್ಲಿಸಿದರು. ಶಾಸಕ ಜಗದೀಶ್ ಗುಡಗುಂಟಿ ಮಾತನಾಡಿ, ಮತಕ್ಷೇತ್ರಕ್ಕೆ 1 ಗಂಟೆ ತ್ರಿಪೇಸ್ ವಿದ್ಯುತ್ ಕೊಡುವುದಾಗಿ ಜಿಲ್ಲಾಧಿಕಾರಿಗಳು ಆದೇಶ ರೈತರಿಗೆ ಆಘಾತವಾಗಿದೆ. ಹಿಪ್ಪರಗಿ ಜಲಾಶಯದಿಂದ ಚಿಕ್ಕಪಡಸಲಿಗೆವರೆಗೆ ನದಿಯಲ್ಲಿ ನೀರು ಇಲ್ಲ. ಆದರೂ ಕೊಳವೆ ಬಾವಿಗಳ ನೀರಿನ ಮೇಲೆ ಅವಲಂಬಿತರಾಗಿದ್ದು ಅದಕ್ಕೂ ವಿದ್ಯುತ್ ಇಲ್ಲವಾದರೆ ರೈತರ ಜೀವನ ಹದಗೆಡುತ್ತದೆ. ಆದರೆ ಬೀಳಗಿ ಕ್ಷೇತ್ರಕ್ಕೆ ಮತ್ತು ಬೆಳಗಾವಿಯ ಜಿಲ್ಲೆಗೆ ಆದೇಶ ಅನ್ವಯವಾಗುತ್ತಿಲ್ಲ. ಇದು ಯಾವ ನ್ಯಾಯ? ನಮ್ಮ ಜಮಖಂಡಿ ತಾಲೂಕಿಗೆ ಕನಿಷ್ಠ 5 ಗಂಟೆ ವಿದ್ಯುತ್ ನೀಡಿ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಜಿಎಸ್ ನ್ಯಾಮಗೌಡ, ಅಜಯ್ ಕಡಪಟ್ಟಿ, ಅರವಿಂದ್ ಗೌಡ ಪಾಟೀಲ್, ಎಂಬಿ ನ್ಯಾಮಗೌಡ, ಬಸವರಾಜ್ ಬಿರಾದರ್, ಶಂಕರ ಕಾಳೆ, ಗಣೇಶ್ ಶಿರ್ಗನವರ್, ಬಸಲಿಂಗಪ್ಪ ಹಿಪ್ಪರಗಿ, ಭೀಮಶಿ ರಾಗ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ರೈತರು ಉಪಸ್ಥಿತಿದ್ದರು. ಗೊತ್ತಿರುವ ಹಾಗೆ ಬಾಗಲಕೋಟೆ ಜಿಲ್ಲೆಯು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ರು ಕೂಡ ಮತ್ತು ಹಲವಾರು ಟಾಸ್ಕ್ ಫೋರ್ಸ್ ಮೀಟಿಂಗ್ ಆದರೂ ಕೂಡ ಇವತ್ತು ಜಮಖಂಡಿ ಮತ್ತು ತೇರದಾಳ ಕ್ಷೇತ್ರದ ಹಿಪ್ಪರಗಿ ಡ್ಯಾಮ್ ಹಿಂದಗಡೆ ಮತ್ತು ಹಿಪ್ಪರಗಿ ಡ್ಯಾಮ್ ಮುಂದಗಡೆ ಇರುವಂತಹ ಎಲ್ಲ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ನಿನ್ನೆಯಿಂದ ಬರೀ ಕೇವಲ 1 ತಾಸು ಮಾತ್ರ ವಿದ್ಯುತ್ ಕೊಡುವುದಾಗಿ ಆದೇಶ ಹೊರಡಿಸಿದ್ದು, ಇದು ನಿಜವಾಗಿಯೂ ಗಂಡಾಂತರಕಾರಿ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ 1 ತಾಸಿನಲ್ಲಿ ಏನೂ ಆಗುವುದಿಲ್ಲ. ಮತ್ತು ಮೇಲಾಗಿ ಕುಡಿಯುವ ನೀರಿನ ಬವಣೆ ಇದ್ದೇ ಇದೆ. ಮೊದಲಿಂದ 2 ತಿಂಗಳಾಯ್ತು, 3 ತಿಂಗಳಾಯ್ತು. ಇದಕ್ಕೆ ನೀರು ಕೊಡುವಂತ ಯಾವ ಪ್ರಕ್ರಿಯೆ ಕೂಡ ಸರ್ಕಾರದಿಂದ ಆಗಲಿಲ್ಲ. ಆದರೆ ಎಲ್ಲ ಹೇಗಾದರೂ ಮಾಡಿ ನೀರು ಒದಗಿಸುವ ಪ್ರಯತ್ನದಿಂದ ನಾವು ಕೂಡ ಬಹಳಷ್ಟು ಹೋಗಿ 8 ಸಲ ಭೇಟಿಯಾಗಿ ಹಿಪ್ಪರಗಿ ಡ್ಯಾಮ್ದಲ್ಲಿ ಇರುವಂತಹ ಕೆಲವಷ್ಟು ನೀರನ್ನು ಮುಂದೆ ಕೃಷ್ಣಾ ನದಿಗೆ ಹಿಪ್ಪರಗಿ ನಂತರ ಬಿಡಬೇಕು ಅಂತ ಕೇಸಿಂದ ನಾವು ಚಿಕ್ಕಪಡಸಲಿ ಬ್ಯಾರೇಜ್ ಒಳಗೆ ಬರಲಿ, ಸ್ವಲ್ಪ ಮುಂದಾದರೂ ಬರಲಿ ಅಂತ ಕೇಸಿಂದ ವಿನಂತಿ ಮಾಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರಿನ ಹಾಹಾಕಾರ ಆಗ್ತಾ ತಿಳ್ಕೊಂಡು ನಾವೆಲ್ಲರೂ ಕೂಡಿ, ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕೂಡಿ, ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡಿ ಕೇಸಿಂದ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ವಿನಂತಿ ಮಾಡ್ಕೊಂಡೆವು. ಕೊಯ್ನಾದಿಂದ ಕನಿಷ್ಠ 3-4 TMC ನೀರು ಬಿಡಲೇಬೇಕು ಅಂತ ಹೇಳಿ. ಅದರಿಂದ ಅವ್ರಿಗೆಲ್ಲ ಕೇಳ್ಕೊಂಡಾಗ ಅವರು ಮುಖ್ಯಮಂತ್ರಿಗಳು ಆಯ್ತು, ನಾವು ಮುಂದೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಈಗ 3 ತಿಂಗಳ ಹಿಂದೆ ನಾವು ಈ ವಿಷಯನ ನಾವು ಪ್ರಸ್ತಾಪನೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಸಡನ್ ಆಗಿ ಮೊನ್ನೆ 28ನೇ ತಾರೀಕಿನ ದಿವಸ ಒಂದು ನೀರಿನ ವಿಷಯವಾಗಿ ಜಿಲ್ಲಾವಾರು ಅಲ್ಲಿ ಮೀಟಿಂಗ್ ತೆಗೆದುಕೊಂಡಾಗ ಎಲ್ಲರೂ ಕೂಡಿ, ಎಲ್ಲ ಅಧಿಕಾರಿಗಳು ಕೂಡಿ, ಅದರ DC ಅವರು ಇವತ್ತು ನಿನ್ನೆಯಿಂದ ಒಂದು ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತಹ ಎಲ್ಲ ಪ್ರದೇಶಗಳಲ್ಲಿ 7 ತಾಸು 3 ಫೇಸ್ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಕೇವಲ 1 ತಾಸು ಕೊಡುವುದಾಗಿ ಆದೇಶ ಹೊರಡಿಸಿದ್ದು ಇದು ಖಂಡನೀಯ. ಇದು ಯಾರ್ದರೆ ಬಹಳಷ್ಟು ಒಂದು ರೈತರಿಗೆ ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ ಇದು ಒಂದು ದೊಡ್ಡ ಸಂಕಟ ಅಂತ ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೇನೆ. ದೊಡ್ಡ ಹಾನಿ ಕೂಡ ಆಗ್ತಾ ಇದೆ. ಇವತ್ತು ಜಾನುವಾರು ಕೂಡ ನೀರಿಲ್ಲ. ಆದ್ದರಿಂದ ತ್ವರಿತವಾಗಿ ಈಗ ಎತ್ತಲಿಕ್ಕೆ ನದಿಯಲ್ಲಿ ನೀರು ಕೂಡ ಇಲ್ಲ. ಅದಕ್ಕೆ ಬೋರ್ದಿಂದ ನೀರು ತೆಗೆದುಕೊಂಡು ಹೇಗಾದ್ರೂ ಬದುಕುವ ಸಾಧ್ಯತೆ ಇದೆ. ಅದಕ್ಕೆ ಬೋರ್ದಿಂದ ನೀರನ್ನು ತೆಗೆದುಕೊಳ್ಳೋಗೋಸ್ಕರ ಇವತ್ತು ಹೇಗಾದ್ರೂ ಕೆಲವು ದಿವಸ ತಳ್ಳುತ್ತಾ ಇದ್ರು. ಈಗ ಅದು ಕೂಡ ಬೋರ್ದಿಂದ ನೀರು ತೆಗೆದುಕೊಳ್ಳೋದ್ರಿಂದ ಅದು ಕೂಡ ಬಂದಾಗಿದೆ. ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾದ್ರೆ ನದಿಯಿಂದ ನೀರು ಎತ್ತಂಗಿಲ್ಲ, ನಾವು ಬೋರ್ದಿಂದ ನೀರು ಎತ್ತಲಿಕ್ಕೆ ಸಾಧ್ಯದ ಮತ್ತು ಬದುಕಲಿಕ್ಕೆ ಸಾಧ್ಯತೆ ಇದೆ. ಹಲವಾರು ಎಲ್ಲ ಮುಖಂಡರು ಮತ್ತು ರೈತ ಮುಖಂಡರು ಎಲ್ಲ ನಾವು ಬಂದಿದ್ದೀವಿ. ರೈತರಿಗೆ ಬಹಳಷ್ಟು ಹಾನಿಯಾಗಿದೆ. ರೈತರ ಜೊತೆಗೆ ಇಡೀ ಒಂದು ವ್ಯಾಪಾರಸ್ಥರಿಗಾಗಲಿ ಜನಸಾಮಾನ್ಯರಿಗಾಗಲಿ ಬಹಳ ದೊಡ್ಡದೊಂದು ಆಘಾತ ಆಗೇ ಆಗ್ತದೆ. ಅದರಿಂದ ಈ ದೃಷ್ಟಿಯಿಂದ ನಾನು ಮಗದೊಮ್ಮೆ ವಿನಂತಿ ಮಾಡ್ಕೋತೀನಿ, ಈ 7 ತಾಸು ಏನು ವಿದ್ಯುತ್ ಮೊದಲು ಕೊಡ್ತಿದ್ರು ಅದನ್ನು ಮುಂದುವರಿಸಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ.